ಯಾಕೆ ಸಿದ್ದರಾಮಯ್ಯನವರು ಒಬ್ರು ಅಡಿಷನಲ್ ಎಸ್ ಪಿಗೆ ಹೊಡೆಯೋ ಲೆವೆಲ್ಗೆ ಯಾಕೆ ಹೋದ್ರು? ಅಲ್ಲಿ ಏನ್ ನಡೀತು ಅನ್ನೋದು ಮುಖ್ಯ ಅಲ್ಲ, ಅದನ್ನು ಪ್ರತಿಯೊಬ್ರು ನೋಡಿದಿರಿ. ಹಿನ್ನೆಲೆಯಲ್ಲಿ ಏನ್ ನಡೆದಿತ್ತು? ಸಿದ್ದರಾಮಯ್ಯನವರು ಡಿಸ್ಟರ್ಬ್ ಯಾಕೆ ಆಗಿದ್ರು? ಅವ್ರನ್ನ ಡಿಸ್ಟರ್ಬ್ ಮಾಡಿದಂತ ಅಂಶ ಯಾವಾಗಾದ್ರೂ ಫ್ರಸ್ಟ್ರೇಟ್ ಆಗಿದ್ದಾಗ, ಮಾನಸಿಕವಾಗಿ ತುಮಲ ಇದ್ದಾಗ, ಈ ರೀತಿಯ ಘಟನೆಗಳು ನಡೆದಾಗ ಈ knee-jerk ರಿಯಾಕ್ಷನ್ ಅಂತಾರಲ್ಲ, ಟೆಂಪರ್ ಕಳ್ಕೊಳ್ಳೋದು, ಆ ರೀತಿ ಆಗುತ್ತೆ. ಆ ರೀತಿ ಆಗ್ಲಿಕ್ಕೆ ಹಾಗಾದ್ರೆ ಸಿದ್ದರಾಮಯ್ಯನವ್ರನ್ನ ಅಸಲಿಗೆ ಮೊದಲೇ ಯಾವ್ದು ಡಿಸ್ಟರ್ಬ್ ಮಾಡಿತ್ತು, ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಫ್ರಸ್ಟ್ರೇಟ್ ಆಗಿದ್ರು, ಹಾಗೂ ಅಲ್ಲಿ ನಡೆದ ಘಟನೆಯ ಕಣ್ಣೆದುರುಗಡೆ ಏನು ನೋಡ್ತಾರಲ್ಲ ಅವರು ಪ್ರತಿಭಟನೆ, ಅದನ್ನ ನೋಡಿದ ಕೂಡಲೇ ಎಸ್ ಪಿ ಮೇಲೆ ಕೈ ಎತ್ತುವ ಲೆವೆಲ್ಗೆ ಯಾಕೆ ಹೋದ್ರು, ಹೊಡೆಯೋ ಲೆವೆಲ್ಗೆ ಯಾಕೆ ಹೋದ್ರು? ಯಾಕಂದ್ರೆ ದೃಶ್ಯದಲ್ಲಿ ಏನ್ ನಡೀತಾ ಇದೆ ನಾನು ನಿಮಗೆ ತೋರಿಸ್ತೀನಿ, ಅದನ್ನೆಲ್ಲ ನೋಡಿದಿರಿ. ಆದ್ರೆ ಆ ಸ್ಟೇಜ್ ಮೇಲೆ ಬರೋಕ್ಕೂ ಮೊದಲು ಏನಾಗಿತ್ತಲ್ಲಿ ಇನ್ಸಿಡೆಂಟು, ಸಿದ್ದರಾಮಯ್ಯ ಡಿಸ್ಟರ್ಬ್ ಆಗ್ಲಿಕ್ಕೆ ಮೂಲ ಕಾರಣ ಒಂದಿರ್ಬೇಕಲ್ಲ. ಕಣ್ಣೆದುರು ನಡೆದ ಘಟನೆ ಒಂದು, ಅಂತ ಒಂದು ಸಾವಿರಾರು ನೋಡಿದಾರೆ ಅವರು. ಆದ್ರೆ ಹಿನ್ನೆಲೆಯಲ್ಲಿ ನಡೆದಿದ್ದೇನು ಅದನ್ನ ಯಾರು ಹೇಳ್ತಾ ಇಲ್ಲ. ಆ ವಿವರವನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಅಲ್ಲಿ ನಡೀತಾ ಇದ್ದಿದ್ದೇನು, ಕೇಂದ್ರ ಸರ್ಕಾರದ ವಿರುದ್ಧ ಅಂದ್ರೆ ಬೆಲೆ ಏರಿಕೆ, ಅದನ್ನ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿತ್ತು ಬೆಳಗಾವಿಯಲ್ಲಿ. ಸಿದ್ದರಾಮಯ್ಯನವರು ಕೂಡ ಗೆಸ್ಟ್ ಆಗಿ ಹೋಗಿದ್ರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿದ್ರು, DCM DK ಶಿವಕುಮಾರ್ ಇದ್ರು, HK ಪಾಟೀಲ್, MB ಪಾಟೀಲ್ ಎಲ್ಲ ಸಚಿವರು ಬಹುತೇಕರೆಲ್ಲ ಇದ್ರು. ಹೀಗಿರುವಂತ ಕಾರ್ಯಕ್ರಮದಲ್ಲಿ ಎಲ್ಲ ಬಹುತೇಕ ಮಾತನಾಡಿದ್ರು. ಕಡೆಯದಾಗಿ ಮುಖ್ಯಮಂತ್ರಿಗಳ ಭಾಷಣ. ಮುಖ್ಯಮಂತ್ರಿಗಳು ಭಾಷಣ ಮಾಡ್ಲಿಕ್ಕೆ ಆರಂಭ ಮಾಡಿದ್ರು. ಸ್ವಲ್ಪ ಹೊತ್ತಾಗಿತ್ತು. ಸ್ವಲ್ಪ ಹೊತ್ತಿಗೆ ಇದ್ದಕ್ಕಿದ್ದ ಹಾಗೆ ಎದುರಿಗೆ ಏನ್ ಜನರೆಲ್ಲ ಕೂತಿದ್ರಲ್ಲ, ಆ ನಡುವೆ ಒಂದು ಗೊಂದಲ ಏರ್ಪಡ್ತು. ಏನಪ್ಪಾ ಅಂತ ಎದುರುಗಡೆ ತಲೆ ಎತ್ತಿ ನೋಡಿದ್ರೆ, ಕಪ್ಪು ಪಟ್ಟಿಯನ್ನು ಧರಿಸ್ಕೊಂಡು, ಕಪ್ಪು ವಸ್ತ್ರವನ್ನು ಧರಿಸ್ಕೊಂಡು, ಕಪ್ಪು ಬಾವುಟವನ್ನು ಹಿಡ್ಕೊಂಡು, ಕಪ್ಪು ಬಟ್ಟೆಯನ್ನು ಬೀಸ್ತಾ ಕೆಲವು ಮಹಿಳಾ ಕಾರ್ಯಕರ್ತೆಯರು, ಯಾರಪ್ಪ ಅಂದ್ರೆ ಬಿಜೆಪಿಯ ಮಹಿಳಾ ಕಾರ್ಯಕರ್ತೆಯರು, ಘೋಷಣೆಗಳನ್ನ ಕೂಗ್ತಾ ಒಳಗೆ ಬಂದ್ಬಿಟ್ಟಿದ್ರು. ಅದನ್ನ ನೋಡಿ ಸಿದ್ದರಾಮಯ್ಯನವರಿಗೆ ಏಕಾಏಕಿ ನಖಶಿಕಾಂತ ಕೋಪ, ಸಿಟ್ಟಿಗೆದ್ದು ಬಿಟ್ರು. ನಾ ಹೇಳ್ದೆ ನಿಮಗೆ ಹಿನ್ನೆಲೆಯಲ್ಲಿ ಏನಾಗಿತ್ತು ಅನ್ನೋದು ಹೇಳ್ತೀನಿ. ಎದುರುಗಡೆ ಇದನ್ನ ನೋಡಿದಾಗ ಅವ್ರಿಗೆ ಸಿಟ್ಟು ಬಂತು. ಆದ್ರೆ ಹಾಗೆ ಸಿಟ್ಟು ಬರುವ ಹಿನ್ನೆಲೆಯಲ್ಲಿ ಏನ್ ನಡೆದಿತ್ತಪ್ಪ ಅಂದ್ರೆ, ನೋಡಿ ಎದುರುಗಡೆಯಲ್ಲಿ ಏನ್ ನಡೀತು, ಅವರೆಲ್ಲ ಬಂದಿದ್ರು, ಸಿಟ್ಟು ಬಂತು. ನೋಡಿದ ಕೂಡಲೇ ಅವರು ಯಾವನವನು ಅಂತೇಳಿ ಕರೆದ್ರು, ಪೊಲೀಸ್ ಅಂತ ಕೂಗಿದ್ರು. ಅಲ್ಲಿ ಯಾರೋ ಒಬ್ರು ಪಾಪ ASP, ಅಡಿಷನಲ್ SP ಧಾರವಾಡದಿಂದ ಅವರಿಗೆ ಇಲ್ಲಿ ಡೆಪ್ಯೂಟ್ ಮಾಡಿದ್ರು. ಹೆಚ್ಚುವರಿ ಸೂಪ್ರಿಡೆಂಟ್ ಆಫ್ ಪೊಲೀಸ್ ಅವರು, ಅಡಿಷನಲ್ ಸೂಪ್ರಿಡೆಂಟ್ ಆಫ್ ಪೊಲೀಸ್ ನಾರಾಯಣ ಭರಮನಿ ಅಂತ ಹೇಳಿ ಅವ್ರು ಎದುರುಗಡೆ ಇದ್ರು. ಏನಾಗುತ್ತೆ ನೋಡಿ ಹೆಂಗಾಯ್ತು ಅವ್ರ ಪರಿಸ್ಥಿತಿ ಅಂದ್ರೆ, ಸ್ಕೂಲಿಗೆ ಕ್ಲಾಸಿಗೆ ಸುಮಾರು ಜನ ಚಕ್ಕರ್ ಹೊಡಿತಾ ಇರ್ತಾರೆ, ಬಂಕ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಬೈಬೇಕಲ್ಲ ಮಾಸ್ಟ್ರು, ಅವ್ರಿರೋದಿಲ್ವಲ್ಲ ಕ್ಲಾಸಲ್ಲಿ, ಯಾರು ಕರೆಕ್ಟಾಗಿ ಬಂದು ಕೂತಿರ್ತಾರೋ ಅವ್ರು ಬೈಸ್ಕೊತಾರೆ. ಹಂಗಾಗುತ್ತೆ. ಇಲ್ಲಾಗಿದ್ದು ಅದೇ, ಯಾವನಯ್ಯ SP ಅಂದ್ರು CM, ಅಲ್ಲಿ SP ಇರಲಿಲ್ಲ, ಇದ್ದಿದ್ದು ಇವರು ಅಡಿಷನಲ್ SP. ಅವರು ಧಾರವಾಡದಿಂದ ಡೆಪ್ಯೂಟ್ ಆಗಿ ಬಂದಿದ್ರು. ಅವರಲ್ಲೆಲ್ಲ ಭದ್ರತೆ ನೋಡ್ತಾನೆ ಇದ್ರು, ಅವ್ರು ಓಡಾಡ್ತಾನೆ ಇದ್ರು, ಗಸ್ತಿ ತಿರುಗ್ತಾನೆ ಇದ್ರು, ವೇದಿಕೆ ಮುಂದೆನೇ ಇದ್ರು. ಅವ್ರನ್ನ ಕರೆದ್ರು. ಅವರು CM ಕರಿತಾ ಇದಾರಲ್ಲ ಅಲ್ಲಿ ಎದ್ದೋ ಬಿದ್ನೋ ಅಲ್ಲಿ ಓಡ್ ಬಂದ್ರು, ಆ ಮಾಹಿತಿ ಕೊಡೋಣ ಹಿಂಗಾಗಿದೆ ಅಂತ ಹೇಳಿ. ಇದ್ರ ನಡುವೆ ಸುರ್ಜೇವಾಲಾ ಬರ್ತಾರೆ. ಸುರ್ಜೇವಾಲಾ ಬಂದು ಅವ್ರಿಗೆ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಮಾಡ್ತಾರೆ. ತಾಳ್ಮೆ ಕಳ್ಕೊಬೇಡಿ, ಏನೋ BJP ಅವರು ಎಲ್ಲ ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಂತೆ ಅಂತ ಹೇಳಿ ಹೇಳಕ್ ಪ್ರಯತ್ನ ಮಾಡ್ತಾರೆ. ಅವಾಗ ಸಿದ್ದರಾಮಯ್ಯನವರು ಅವರಿಗೆ ಸುರ್ಜೇವಾಲಾಗೆ ನೋ ಅಂತ ಹೇಳ್ಬಿಟ್ಟು, ಬಾರ ಇಲ್ಲಿ ಅನ್ಲಿ ಮತ್ತೆ ಪೊಲೀಸನ್ ಕರೀತಾರೆ. MB ಪಾಟೀಲ್ರು ಬರ್ತಾರೆ. ಅವರು ಕಿವಿಯಲ್ಲಿ ಸಮಾಧಾನ ಮಾಡುವಂತ ಮಾತೇನೋ ಅಂತ ಹೇಳ್ತಾರೆ. ಹೀಗೀಗ ಆಗ್ತಾ ಇದೆ ಘಟನೆ ಅನ್ನೋದನ್ನ ಅವರಿಗೆ ಗಮನಕ್ಕೆ ತರ್ತಾರೆ. ಸಿದ್ದರಾಮಯ್ಯವರು ಆ ಕಡೆನೂ ನೋಡಲ್ಲ, ಕೈ ಹಿಂಗ್ ಮಾಡ್ಬಿಟ್ಟು ಮತ್ತೆ ಆ ಪೊಲೀಸ್ ಕಡೆ ನೋಡ್ತಾರೆ. ಅಂದ್ರೆ ಏನಾಗ್ತಾ ಇತ್ತು, ಸಿದ್ದರಾಮಯ್ಯನವರಿಗೆ ಇದು ಗೊತ್ತಾಗಿತ್ತು, ಅರ್ಥ ಆಗಿತ್ತು ಏನಾಗಿದೆ ಅನ್ನೋ ಕನ್ಫ್ಯೂಷನ್ ಏನು ಅವ್ರಿಗೆ ಇರಲಿಲ್ಲ. ಯಾಕಂದ್ರೆ ಬೆನ್ನಿಂದ HK ಪಾಟೀಲ್ರು ಬರ್ತಾರೆ. HK ಪಾಟೀಲ್ರು ಬಂದು ಭಾರತ್ ಮಾತಾ ಕಿ ಅಂತ ಹೇಳಿ ಎಲ್ಲ ಜೈ ಅನ್ಕೊಂಡು ಕೂತ್ಕೋತಾರೆ. ಎಲ್ಲ ಸಮಾಧಾನ ಆಗ್ತಾರೆ, ಗೊಂದಲ ಎಲ್ಲ ಪರಿಹಾರ ಆಗುತ್ತೆ, ನೀವು ಭಾರತ್ ಮಾತಾ ಕಿ ಜೈ ಅಂತ ಕೂಗಿ ಒಂದೆರಡು ಸತಿ ಅಂತ ಹೇಳ್ತಾರೆ ಅವ್ರ ಕಿವಿಯಲ್ಲಿ. ನೋ ಅಂತಾರೆ. ಮತ್ತೆ ಅವರಿಗೂ ಕೂಡ ಅವ್ರು ಕಿವಿ ಕೊಡಲ್ಲ. ಬೆಲೆ ಏರಿಕೆಯನ್ನು ನೀವು ಯದ್ವಾ ಏರಿಸಿ, ಇವತ್ತು ಅಗತ್ಯ ವಸ್ತುಗಳು ಬೆಲೆ ಏರಿಕೆ ಆಗ್ಬಿಟ್ಟಿದೆ. ಸಿದ್ದರಾಮಯ್ಯನವರ ಸರ್ಕಾರ ಬೆಲೆ ಎಲ್ಲ ಬೆಲೆಗಳನ್ನ ಏರಿಕೆ ಮಾಡಿಬಿಟ್ಟಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಿದ್ದೀರಿ. ಇದು ಸತ್ಯಕ್ಕೆ ದೂರವಾದಂತೆ. ಕೂತ್ಕೊಳ್ರಿ. ಯಾರ್ರಿ ಅವರು?
ಯಾರ್ರೀ ಅವರು? ಯಾರು? ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳಿ. ದಯವಿಟ್ಟು ಪೊಲೀಸರು ಅದೇನು ನೋಡ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳಿ. ಈ ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತಿದ್ದಾರೆ. ದಯವಿಟ್ಟು ಈ ಕಡೆ ಎಲ್ಲರೂ ಕುಳಿತುಕೊಳ್ಳಿ. ಅಲ್ಲೇನಿಲ್ಲ, ನೋಡ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಬೋಲೋ ಭಾರತ್ ಮಾತಾ ಕಿ. ಪೊಲೀಸ್ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಬರ ಇಲ್ಲಿ ಯಾವನವನು ಲೇ ನೋ 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 ಬರ ಇಲ್ಲಿ. ಬರ ಇಲ್ಲಿ ಯಾವನವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ ಜೈ. ಕಾಂಗ್ರೆಸ್ ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ. ಅಂದ್ರೆ ಸಿದ್ದರಾಮಯ್ಯನವರಿಗೆ ಅಲ್ಲಿಗೆ ಒಂದು ಕ್ಲಿಯರ್, ಅವರ ಚಲನವಲ್ಲ ನೋಡಿದ್ರೆ ಹೀಗೇನೋ ಒಂದು ಆಗುತ್ತೆ ಅನ್ನುವಂಥ ಮಾಹಿತಿ ಅವ್ರಿಗೆ ಮೊದಲೇ ಇತ್ತು. ಪೊಲೀಸ್ನವ್ರಿಗೆ ಬಹುತೇಕ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು. ಅದನ್ನ ಮೀರಿಯೂ ಹೀಗಾಯ್ತಲ್ಲ ಅನ್ನುವ ಕಾರಣಕ್ಕಾಗಿ ಡಿಸ್ಟರ್ಬ್ ಆಗಿರಬಹುದು. ಆ ಕಾರಣಕ್ಕಾಗಿ ಆ ASP ನಾರಾಯಣ ಬರಮನಿ ವೇದಿಕೆ ಮೇಲೆ ಬರ್ತಿದ್ದಾಗೆ ಹೊಡೆಯ ಲೆವೆಲ್ಗೆ ಹೋಗ್ಬಿಟ್ರು. ಆ ಆಕ್ಟ್ ಇದೆಯಲ್ಲ, ಆ ಗೆಸ್ಚರ್ ಇದೆಯಲ್ಲ, ಆ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ಅದು ವ್ಯಾಪಕವಾದ ಟೀಕೆಗೆ ಗುರಿಯಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಇದನ್ನ ಪದೇ ಪದೇ ಮಾಡ್ತಿದ್ದಾರೆ ಅನ್ನೋದು ಕೂಡ ಗಮನಾರ್ಹ. ಹೊಸಪೇಟೆಯಲ್ಲಿ ಏನಾಗಿತ್ತು ನೆನ್ಪು ಮಾಡ್ಕೊಳ್ಳಿ ನೀವು. ಒಬ್ಬ ದಿವಾಕರ್ DC ಅವರು ವೇದಿಕೆ ಮೇಲೆ ಶ್ರೀಗಳ ಪಕ್ಕ ಕೂತಿದ್ರು. ಅಲ್ಲಿ ಪ್ರೋಟೋಕಾಲ್ ಅನುಸರಿಸಿಲ್ಲ ಅನ್ನೋದು ಅವಾಗ ವಿಷಯ. ಸಿದ್ದರಾಮಯ್ಯನವರು ನೀನು DC-ನ ಯಾಕೆ ಇಲ್ಲ ಕೂತಿದ್ಯಾ, ಹೋಗಿ ಹಿಂದ್ಗಡೆ ಕೂತ್ಕೋ, ಅದು ಶ್ರೀಗಳ ಪಕ್ಕನೇ ಕೂತಿದ್ಯಾ ಅಂತೆಲ್ಲ ವೇದಿಕೆ ಮೇಲೆ ಮೈಕ್ ಮುಂದೆನೆ ಎಲ್ರಿಗೂ ಕೇಳೋ ಹಂಗೆ ಹೇಳ್ಬಿಟ್ಟು ಅವಮಾನಿಸಿ ಹಿಂದ್ಗಡೆ ಕಳಿಸ್ಬಿಟ್ಟಿದ್ರು. ಆ ಘಟನೆ ನಿಮಗೆ ಚೆನ್ನಾಗಿ ನೆನಪಿದೆ. ಆ ಘಟನೆ ಮಾಸುವ ಮುನ್ನವೇ ಈಗ ಅಡಿಷನಲ್ SP-ಗೆ ಯಾವನಯ್ಯ ನೀನು, ಯಾವನ SP ಅಂತೇಳಿ ಕರೆದು ಹೊಡೆಯೋ ಲೆವೆಲ್ಲಿ ಕೈ ತಗೊಂಡೋದ್ರಲ್ಲ, ಇದು ಬಹುಶಃ ಯಾರೂ ಕೂಡ ಹೆಂಗ್ರಿ ಒಪ್ಕೊಳಕ್ ಸಾಧ್ಯ? ಒಬ್ಬ IPS ಅಧಿಕಾರಿಗೆ, ಒಬ್ಬ IAS ಅಧಿಕಾರಿಗೆ ನೀವು ಹೇಗೆ ನಡ್ಸ್ಕೋಬೇಕು? ಅವ್ರಿಗೆ ಕೊಡಬೇಕಾದಂಥ ಗೌರವ ಏನು? ನಿಮಗೇನಾದರೂ ಅವರಿಗೆ ಉಗಿಬೇಕು ಅಂತಾನೆ ಇದ್ರು, ಹಿಂದ್ಗಡೆ ಕರ್ಕೊಂಡೋಗಿ 4 ಗೋಡೆ ನಡುವೆ ಬಾಯಿಗೆ ಬಂದಂಗೆ ಹೋಗಿರಿ. ಅವ್ರಿಗೆ ಲೆಫ್ಟ್ ರೈಟ್ ತಗೊಳ್ಳಿ, ಅವ್ರನ್ನ ಸರಿ ಮಾಡಿ. ನಾವೇನು ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳಲ್ಲ, ಯಾರು ಸಾಚಗಳಂತ ಹೇಳಲ್ಲ ನಾನು. ಹುಳುಕುಗಳು ಎಲ್ಲ ಕಡೆ ಇರುತ್ತೆ. ಹಾಗಂತೇಳಿ ಎಲ್ರನ್ನ ನೀವು ಹುಳುಕು ಅನ್ನೋ ರೀತಿ ನೋಡ್ಲಿಕ್ಕೆ ಆಗಲ್ಲ. ಅಲ್ಲೂ ಒಳ್ಳೆಯವರಿದ್ದಾರೆ, ಒಳ್ಳೆ ಅಧಿಕಾರಿಗಳಿದ್ದಾರೆ, ಒಳ್ಳೆ IAS ಅಧಿಕಾರಿಗಳಿದ್ದಾರೆ, ಒಳ್ಳೆ IPS ಅಧಿಕಾರಿಗಳಿದ್ದಾರೆ, ಕೆಳ ಹಂತದ ಅಧಿಕಾರಿಗಳು ಒಳ್ಳೆಯವರಿದ್ದಾರೆ, ಒಳ್ಳೆ ಸಿಬ್ಬಂದಿ ಇದ್ದಾರೆ, ಒಳ್ಳೆ ನೌಕರರು ಇದ್ದಾರೆ. ಎಲ್ಲರನ್ನ ನೀವು ಒಟ್ಟಿಗೆ ಒಂದೇ ತಗಡಿಗೆ ಹಾಕಿ ತೂಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದವರು, ಗಸ್ತಿರುಗ್ತಾ ಇದ್ದವ್ರಿಗೆ ನೀವು ಕರೆದು ಹೋಗಿದ್ರಿ. ಎಲ್ಲಿದ್ರಿ SP? ಕರೆದ್ರಲ್ಲ SP, ಬಂದ್ರೆ SP ಮೇಲೆ ಏನು ಆಕ್ಷನ್ ತಗೋತೀರಿ ನೀವು? ನಾ ಹೇಳದ್ನಲ್ಲ, ಯಾರು ಕರೆಕ್ಟಾಗಿ ಅಟೆಂಡ್ ಆಗಿರ್ತಾರೋ ಕ್ಲಾಸಿಗೆ ಅವರೇ ಉಗಿಸ್ಕೊಳ್ಳೋದು. ಬಂಕ್ ಹೊಡೆದವ್ರು ಕ್ಲಾಸಲ್ಲಿ ಇರೋದೇ ಇಲ್ವಲ್ಲ. ಮಾಸ್ಟ್ರು ಎಕ್ಕ ಮಕ್ಕ ಬೈತಾರೆ ಬಾಯಿಗೆ ಬಂದಂಗೆ. ಒಂದಿನ ಸ್ಕೂಲಿಗೆ ಬರಲ್ಲ, ಕ್ಲಾಸ್ ಅಂದರೆ ಇಂಟ್ರೆಸ್ಟೇ ಇಲ್ಲ. ನಿಮ್ಮನ್ನೆಲ್ಲ ಯಾಕೆ ಸ್ಕೂಲಿಗೆ ಕಳಿಸ್ಬೇಕು? ನಿಮ್ಮಪ್ಪ ಅಮ್ಮ ಫೀಸ್ ಕಟ್ಟಿಬಿಟ್ಟು ಕಳಿಸ್ತಾರೆ, ಓದಕ್ಕೆ ಬರೋದೇ ಇಲ್ಲ, ನೀವು ಆಸಕ್ತಿ ಇಲ್ಲ ಅಂದರೆ ಯಾಕೆ ಸುಮ್ಮನೆ ದಂಡಕ್ಕೆ ಬರ್ತೀರಿ ಅಂತೆಲ್ಲ ಬೈತಿರ್ತಾರೆ. ಅವ್ರು ಬೈತಾ ಇರೋದು ಯಾರಿಗೆ? ಸ್ಕೂಲಿಗೆ ಬಂದಿಲ್ವಲ್ಲ ಅವರಿಗೆ ಬೈಸ್ಕೊಳ್ತಾ ಇರೋದು ಯಾರು? ಕರೆಕ್ಟಾಗಿ ಅಟೆಂಡ್ ಆಗಿರೋರು. ಪಾಪ ರ್ಯಾಂಕ್ ಸ್ಟೂಡೆಂಟ್ಗಳಿರ್ತಾರಲ್ಲಿ, ನಿಯತ್ತಾಗಿ ಓದೋ ಮಕ್ಕಳಿರ್ತಾರೆ, ಅವ್ರು ಉಗಿಸ್ಕೊತಾ ಇರ್ತಾರೆ. ಇಲ್ಲಾಗಿದ್ದು ಅದೇ ಕತೆ. ಪಾಪ ಆ ಪುಣ್ಯಾತ್ಮ ನಾರಾಯಣ ಭರಮನಿ ನಿಯತ್ತಾಗಿ ಓಡಾಡ್ಕೊಂಡು, ಗಸ್ತಿರ್ಕೊಂಡು, ಭದ್ರತೆ ನೋಡ್ಕೊಂಡು, ಕೆಳ ಹಂತದ ಅಧಿಕಾರಿಗಳಿಗೆಲ್ಲ ಅಲರ್ಟ್ ಮಾಡ್ಕೊಂಡು ವೇದಿಕೆ ಮುಂದೆನೇ ಓಡಾಡ್ಕೊಂಡಿದ್ರು. ಅವ್ರು ಸಿಗಾಕೊಂಡ್ರು. SP ಕೈಗೆ ಸಿಗ್ಲೇ ಇಲ್ಲ. ಸಿದ್ದರಾಮಯ್ಯನವರ ಗೆಸ್ಚರ್ ಇದೆಯಲ್ಲ, ಅದರಲ್ಲೂ ಕೂಡ ನೋಡಿ, ಅಧಿಕಾರಿಗಳನ್ನ ನಡೆಸಿಕೊಳ್ಳುವ ರೀತಿ, ಏನು ಮೆಸೇಜ್ ಕೊಡ್ತೀರಿ? ಇದೆಲ್ಲ ಒಬ್ಬ ಅಧಿಕಾರಿಗೆ ನೀವು ಅವಮಾನಿಸಿದ್ರಿ ಅಂತ ಆಗೋದಿಲ್ಲ. ಆ IAS ಅಧಿಕಾರಿಗಳ ವರ್ಗಕ್ಕೆ, IPS ಅಧಿಕಾರಿಗಳ ವರ್ಗಕ್ಕೆ, ಅಧಿಕಾರಿ ವರ್ಗಕ್ಕೆ ಅವಮಾನ ಮಾಡ್ದಂಗೆ ಆಗ್ಬಿಡುತ್ತೆ. ಯಾರು ಕೇರ್ ಮಾಡ್ತಾರೆ ಅವ್ರನ್ನ? ಅವ್ರಿನ್ ಹೋದ ಕಡೆ ಒಂದ್ ಕಡೆ ಎಲ್ಲ ಅದೇ ಸಿದ್ದರಾಮಯ್ಯ ಹೊಡೆಯಕ್ಕೆ ಹೋಗಿದ್ರಲ್ಲ ಅವರೇ ಇವರು ಅಂತಾರೆ.
ಹಾಗೆ ಅವ್ರ ಐಡೆಂಟಿಟಿನೇ ಅದಾಗೋಗ್ಬಿಡುತ್ತೆ. ಅವ್ರು ಇನ್ನು ಮುಂದೆ ಗುರುತಿಸ್ಕೊಳ್ಳೋದೇ ಹಂಗೆ. ಆ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಡ್ತೀರಿ ಅವ್ರನ್ನ. ಹೋದ ಕಡೆ ಒಂದ್ ಕಡೆ ಅವ್ರು ಜೀಪ್ ಇಳಿದ ಕೂಡಲೇ ಇವರೇ ಮೊನ್ನೆ ಸಿದ್ದರಾಮಯ್ಯ ಸ್ಟೇಜ್ ಮೇಲೆ ಹೊಡೆಯಕ್ಕೆ ಹೋಗಿದ್ರಲ್ಲ, ಇವರೇ ಅದು ಅಂತಾರೆ. ಅವ್ರ ಹೆಸರು ಕರೆಯಲ್ಲ, ಅವ್ರ ಹೆಸರು ಗೊತ್ತಿರಲ್ಲ ಅವರಿಗೆ. ಅಟ್ಲೀಸ್ಟ್ ಇನ್ಮೇಲೆ ಹೇಳಿದವ್ರು ಇವ್ರು ನಾರಾಯಣ ಬರಮನಿ ಅಪ್ಪ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ರು, ಇವ್ರಿಗೆ ಹೋಗಿದ್ರಲ್ಲ ಅಂತ ಹೇಳಿ, ಅಯ್ಯೋ ಪಾಪ ಇವ್ರಿಗೆ ಹೋಗ್ಬಿಟ್ರಲ್ಲ ಅಂತೇಳಿ ಒಂದು ಅನುಕಂಪ ಆದ್ರೂ ತೋರಿಸಿ. ಅದೇ ಸಿದ್ದರಾಮಯ್ಯ ಉಗಿದ್ರಲ್ಲ, ಸಿದ್ದರಾಮಯ್ಯ ಹತ್ರ ಉಗಿಸ್ಕೊಂಡ್ರಲ್ಲ ಇವರು ಅಂತೇಳಿ ಅವ್ರನ್ನ ಐಡೆಂಟಿಟಿ ಆ ರೀತಿ ಕಟ್ಲಿಕ್ಕೆ ಹೋಗ್ಬಿಡಿ. ಆ ರೀತಿ ಆಗೋಗ್ಬಿಡುತ್ತೆ. ಯಾಕಂದ್ರೆ ದಿವಾಕರ್ ಅವ್ರನ್ನ ಇವತ್ತಿಗೂ ಹಂಗೆ ಗುರುತಿಸ್ತಾರೆ ಪ್ರತಿಯೊಬ್ರು ಕೂಡ. ಸಿದ್ದರಾಮಯ್ಯ ಅವರು ಸ್ಟೇಜ್ ಮೇಲೆ ಓಡಿಸಿದ್ರಲ್ಲ ಹಿಂದ್ಗಡೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಹಂಗಾಗ್ಬಾರ್ದು, ಯಾರಿಗೂ ಕೂಡ ಹಂಗಾಗ್ಬಾರ್ದು. ಯಾರನ್ನಾದ್ರೂ ಯಾಕೆ ಅವಮಾನಿಸ್ಬೇಕು ಯೋಚನೆ ಮಾಡಿ ನೀವು. ಆ ದೃಷ್ಟಿಯಿಂದ ನೋಡೋದಾದ್ರೆ ಸಹಜವಾಗಿ ಸಿದ್ದರಾಮಯ್ಯನವ್ರ ನಡೆ, ಸಿದ್ದರಾಮಯ್ಯವ್ರಿಗೆ ಏನಾಗ್ಬಿಟ್ಟಿದೆ ನೋಡಿ, 2 ಕಾರಣಗಳಿದೆ. ಒಂದು, ನಮ್ಮ ಜನರು ಹಂಗೆ ಇದ್ದಾರೆ. ಆ ವಿಷಯಕ್ಕೆ ಬರ್ತೀನಿ ನಾನು. ಮೊದಲನೇ ಕಾರಣ ಏನು ಗೊತ್ತಾ, ಸಿದ್ದರಾಮಯ್ಯವ್ರಿಗೆ ಒಂದು ಮನಸ್ಥಿತಿ ಬಂದ್ಬಿಟ್ಟಿದೆ, ನಾ ಏನು ಹೇಳಿದ್ರು ಏನು ಮಾಡಿದ್ರು ಜೀರ್ಣಿಸಿಕೊಳ್ಳಬಲ್ಲೆ, ಡೈಜೆಸ್ಟ್ ಮಾಡ್ಕೊತೀನಿ, ಪಾಕಿಸ್ತಾನ ಮೇಲೆ ಯುದ್ಧ ಮಾಡಬೇಕಾಗಿಲ್ಲ ಅಂತ ಹೇಳಿಯೂ ಜೀರ್ಣಿಸ್ಕೊಳ್ತೀನಿ. DC ಒಬ್ಬನ್ನ ಸ್ಟೇಜ್ ಮೇಲೆ ಅವಮಾನಿಸಿ ಹಿಂದೆ ಕಳಿಸಿದ ನಂತರವೂ ಜೀರ್ಣಿಸ್ಕೊತೀನಿ. ಪೊಲೀಸ್ ಅಧಿಕಾರಿಯನ್ನ ಹೊಡೆಯಕ್ಕೆ ಹೋಗಿ ಆತನ್ನ ಅವಮಾನಿಸಿದ ನಂತರವೂ ನಾವು ಜೀರ್ಣಿಸ್ಕೊತೀನಿ. ಹಾಗೂ ಜನ ಇದನ್ನು ಒಪ್ಕೋತಾರೆ, ಇದೆಲ್ಲವನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ. ಹೈಕಮಾಂಡು ನನಗೇನು ಹೇಳಲ್ಲ. ಈ ಮನಸ್ಥಿತಿ ಏನಾದರೂ ಇದ್ದದ್ದೇ ಹೋದಾದರೆ ಅದು ದುರಂತ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಇಂತಹ ಮನಸ್ಥಿತಿಯಿಂದ ಹೊರಗೆ ಬರಬೇಕಾಗುತ್ತೆ. ಅದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ. ಮತ್ತು ಹಿನ್ನೆಲೆಯಲ್ಲಿ ಏನಾಗಿತ್ತು ಅನ್ನೋದು ಹೇಳ್ತೀನಿ ಕೇಳಿ. ಬಹುಶಃ ನನ್ನ ಅಂದಾಜು ಯುದ್ಧದ ವಿಚಾರವಾಗಿ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಅದರ ಬಗ್ಗೆ ಕೆಲವರು AICCಗೆ ದೂರಿರುವಂಥ ಸಾಧ್ಯತೆ ಇದೆ. ನೋಡಿ, AICC CWC ಸಭೆಯಲ್ಲೇ ನಿರ್ಣಯವನ್ನು ತೆಗೆದುಕೊಂಡಿದೆ. ನಾವು ಕೇಂದ್ರ ಸರ್ಕಾರದ ಜೊತೆ ನಿಲ್ಲಬೇಕು ಈ ವಿಚಾರದಲ್ಲಿ, ಭಾರತ ಒಗ್ಗಟ್ಟಾಗಿ ಶತ್ರುವನ್ನ ಎದುರಿಸಬೇಕು ಅನ್ನುವಂಥ ವಿಚಾರವಾಗಿ. ಆದರೆ ಯುದ್ಧದ ಬಗ್ಗೆ ಸಿದ್ದರಾಮಯ್ಯವರು ಹೀಗೆ ಕಮೆಂಟ್ ಮಾಡಿರುವಂಥದ್ದು ಬಹಳ ಡ್ಯಾಮೇಜ್ ಆಗಿದೆ ಅನ್ನುವಂಥ ರಿಪೋರ್ಟ್ ಹೋಗಿರ್ಬೋದು. ಸುರ್ಜೇವಾಲಾ ಅವರು ಬಂದಿದ್ರು, ಅವರು AICC ಇನ್ಸ್ಟ್ರಕ್ಷನ್ ಕೂಡ ಅವ್ರು ತಿಳಿಸಿರ್ಬೋದು. ಅದು ಸಿದ್ದರಾಮಯ್ಯನವರು ಸ್ವಲ್ಪ ಡಿಸ್ಟರ್ಬ್ ಮಾಡಿರುವ ಸಾಧ್ಯತೆ ಇದೆ. ಅದರ ಬೆನ್ನಿಗೆ ಇವರು ಕಪ್ಪು ಪಟ್ಟಿ ಬೇರೆ ಹಿಡ್ಕೊಂಡ್ಬಂದ್ಬಿಟ್ರಲ್ಲ ಹೆಂಗಸ್ರಲ್ಲ, ಸಿದ್ದರಾಮಯ್ಯನವರಿಗೆ ಸಿಟ್ಟು ಹೇಳಿದ್ನಲ್ಲ ನಖಶಿಕಾಂತ, ಅದಕ್ಕೇನು ಕಂಟ್ರೋಲೇ ಇಲ್ದಂಗೆ ಆಗೋಯ್ತು. ಬಲಿಯಾದವರು ಪಾಪ ನಾರಾಯಣ ಭರಮನಿ. ನೋಡಿ, ಮತ್ತೆ ಮುಖ್ಯಮಂತ್ರಿಗಳಾಗಿರೋರು, ಉಪಮುಖ್ಯಮಂತ್ರಿಗಳಾದವರು, ಸಚಿವರಾದವರು ಭಾಳ ಸಂಯಮದಿಂದ ನಡ್ಕೋಬೇಕಾಗತ್ತೆ. ಆ ನಾರಾಯಣ ಭರಮನಿಯವರು ಮನೆಯವರು, ಮಕ್ಕಳು ಎಲ್ಲ ಇದನ್ನು ನೋಡಿದ್ರೆ ಏನು ಅನ್ಸ್ಬೋದು ಅವ್ರಿಗೆ? ಯೋಚನೆ ಮಾಡಿದ್ದು. ಅವರು ಮನುಷ್ಯರಲ್ವಾ? ಅಧಿಕಾರಿ ಅಂದ ಕೂಡಲೇ ಅವ್ರಿಗೇನೋ ಸಂಸಾರ ಇರೋದಿಲ್ವಾ? ಹೆಂಡತಿ ಮಕ್ಕಳು ಇರೋದಿಲ್ವಾ? ನೆಂಟರಿಷ್ಟು ಇರೋದಿಲ್ವಾ? ಸ್ನೇಹಿತರು ಇರೋದಿಲ್ವಾ? ಅವ್ರ ಮುಂದೆ ಎಲ್ಲ ಇಂಥ ದೃಶ್ಯಗಳು ವೈರಲ್ ಆದಮೇಲೆ ಹೆಂಗೆ ಮುಖ ತೋರಿಸ್ತಾರೆ ಅವರು? ಏನಂತ ಉತ್ತರ ಕೊಡ್ತಾರೆ? ಅವಮಾನ ಅಲ್ವಾ ಇದು? ಆ ದೃಷ್ಟಿಯಿಂದ ಯೋಚನೆ ಮಾಡೋಕ್ಕಾಗುತ್ತೆ. ಸಿದ್ದರಾಮಯ್ಯನವರು ಆ ಕ್ಷಣಕ್ಕೆ ನೀಜರ್ ರಿಯಾಕ್ಷನ್ನೇ ಆಗಿರ್ಬೋದು, ಆದರೆ ಅಟ್ಲೀಸ್ಟ್ ಆ ಮನುಷ್ಯನ ನೋಡಿ, ಯಾರೇ ಆಗಲಿ ಯಾರಿಗೂ ಹಿಂಗಾಗಬಾರ್ದು ನಾ ಹೇಳೋದು. ಅದಕ್ಕೋಸ್ಕರ ಆದರೂ ಆ ಮನುಷ್ಯರಿಗೋಸ್ಕರ ಮತ್ತು ಆತನ ಕುಟುಂಬಕ್ಕೋಸ್ಕರ, ಅವನ ಮಕ್ಕಳು ನೋಡಿರ್ತಾರಲ್ಲ, ಇಲ್ಲ ಈಗ ಮಾಡಬಾರ್ದಿತ್ತು ನಾನು ಅಂತಲಿ ಒಂದು ಕ್ಷಮೆ ಕೇಳ್ಬಿಡಿ, ದೊಡ್ಡವರಾಗ್ತೀರಿ. ಕ್ಷಮೆ ಕೇಳಿದವ್ರು ಯಾರೂ ಚಿಕ್ಕವರಾಗಿಲ್ಲ, ಎಲ್ಲ ದೊಡ್ಡವರೇ ಆಗೋದು. ಹಾಗೆ ಮಾಡಿ ಸಿದ್ದರಾಮಯ್ಯನವರೇ, ಒಂದು ಒಳ್ಳೆ ಮೆಸೇಜ್ ಕೊಟ್ಟಾಗುತ್ತೆ. ನೀವು ಹೊಡೆಯಕ್ಕೆ ಹೋದ್ರಿ ಅನ್ನೋದೇನು ಒಳ್ಳೆ ಮೆಸೇಜ್ ಅಲ್ಲ, ಯಾವತ್ತಿಗೂ ಒಳ್ಳೆ ಮೆಸೇಜ್ ಅಲ್ಲ. ಯಾರು ಕೂಡ ಅದನ್ನ ಗುಡ್ ಗ್ರೇಟ್ ಅಂತ ಯಾರು ಹೇಳಲ್ಲ. ಯಾರೋ ಕೆಲವು, ನಾ ಹೇಳ್ದಲ್ಲ, ಈ ಆರಾಧನಾ ರಾಜಕಾರಣ, ಜನರು ಹಂಗೆ ಇದ್ದಾರೆ ಅನ್ನಲ್ಲ, ಅದೇ ಹೇಳಿದ್ ನಾನು. ಕೆಲವು ಈ ಅಂಧಾಭಿಮಾನಿಗಳಿರ್ತಾರೆ, ಅವರಿಗೆ ಆರಾಧನೆ, ಯಾವ್ದಾರೋ ಒಬ್ಬ ನಾಯಕನ ಒಪ್ಕೊಂಡ್ಬಿಟ್ವಿ ಅಂದರೆ ಮುಗೀತು. ಅವನು ಏನು ಮಾಡಿದ್ರು ಸರಿ, ಏನು ಹೇಳಿದ್ರು ಸರಿ, ಏನು ಕುಣಿದಾಡೋದು ಆ ಹೇಳಿಕೆ ಕೊಟ್ಟಾಗ, ಅದೇನು ಕೂಗೋದು, ಹೇ ಹಾಹಾ ಅದ್ಲಿ ಏನು ಕೂಗಾಡ್ಕೊಂಡು, ಶಿಲ್ಲೆ ಹೊಡ್ಕೊಂಡು, ಚಪ್ಪಾಳೆ ತಟ್ಕೊಂಡು, ಕುಣ್ಕೊಂಡು, ಅಬಾಬಾಬಾಬಾ, ಅದಕ್ಕೇನು ಕಂಟ್ರೋಲೇ ಇಲ್ಲ. ಏನೋ ಮಹಾ ಸಾಧನೆ ಮಾಡೋ ರೀತಿಯಲ್ಲಿ ಕುಣಿದಾಡ್ತಾರೆ. ಇದೆಲ್ಲ ಅಗತ್ಯ ಇದೆ. ಹಿಂಗಾಗಿಯೇ ಈ ರೀತಿ ರಾಜಕಾರಣಿಗಳು ವರ್ತನೆ ಮಾಡೋದು. ತಪ್ಪು ಅವರಲ್ಲಷ್ಟೇ ಇಲ್ಲ, ಹಿಂಗೆ ಎನ್ಕರೇಜ್ ಮಾಡೋರು ಇದಾರಲ್ಲ ಅವರಲ್ಲೂ ಇದೆ. ಆ ದೃಷ್ಟಿಯಿಂದ ಸಿದ್ದರಾಮಯ್ಯವರು ಈ ರೀತಿಯ ಒಂದು ಆಟಿಟ್ಯೂಡ್ನ ಸ್ವಲ್ಪ ಬದಲಾಯಿಸ್ಕೊಂಡ್ರೆ ಒಳ್ಳೇದು ಅಂತ ನಾನು ಭಾವಿಸ್ತೇನೆ, ಅಲ್ವಾ? ಯಾಕಂದರೆ ಸಿದ್ದರಾಮಯ್ಯವ್ರಿಗೆ ನೋಡಿ, ಅವರು ಮಾಸ್ ಲೀಡರ್, ನೋ ಡೌಟ್ ಇನ್ ದಟ್. ಸಿದ್ದರಾಮಯ್ಯ ಇಸ್ ಮಾಸ್ ಲೀಡರ್. ಆದರೆ ಅದನ್ನು ಯಾವ ರೀತಿ ಬಳಸ್ಕೋಬೇಕು, ಯಾವ ರೀತಿ ಅದನ್ನು ಪಾಸಿಟಿವ್ ಆಗಿ ಉಪಯೋಗಿಸ್ಕೋಬೇಕು, ಆ ದೃಷ್ಟಿಯಲ್ಲಿ ಅವ್ರು ಹೋದರೆ ಅವರಿಗೆ ಒಳ್ಳೆಯದು. ಅದರ್ವೈಸ್ ಡ್ಯಾಮೇಜ್ ಆಗೋದು ಅವರಿಗೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ, ಅಲ್ವಾ? ಸಿದ್ದರಾಮಯ್ಯನವರ ಈ ರೀತಿಯ ಗೆಸ್ಚರ್, ನಡೆ ಸರಿಯೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.